ಹೆಲೋ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಆಫ್ರೀನ್ ಅಂತ. ಸೊ ನಾನು ಬಂದುಬಿಟ್ಟು ಕರ್ನಾಟಕದಿಂದ. ಸೊ ಏನಪ್ಪ ಅಂದರೆ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಜಸ್ಟ್ ಏನೂ ಇಲ್ಲ, ನಾನು ಯೂಟ್ಯೂಬಲ್ಲಿ ನನ್ನ ಬರ್ಡೇ ದಿನ ಅಂದರೆ ನನ್ನ ಬರ್ತ್ಡೇ ಬಂದುಬಿಟ್ಟು ಸೆಪ್ಟೆಂಬರ್ 17. ಸೊ ಸೆಪ್ಟೆಂಬರ್ 17 ನಿಮ್ಗೆ ಗೊತ್ತಿರೋ ಪ್ರಕಾರ ಹೇಳ್ತೀನಿ, ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ. ಸೊ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಏನಂದ್ರೆ ಗೊತ್ತಾ ನಿಮಗೆ? ಸೊ ಅವತ್ತಿನ ದಿನ ನಮಗೆ ಆ್ಯಕ್ಚುಲಿ ಬ್ರಿಟಿಷರಿಂದ ಸ್ವತಂತ್ರ ಸಿಕ್ಕಿರುತ್ತೆ. ಬಿಕಾಸ್ ಆಗಸ್ಟ್ 15 1947ರಲ್ಲಿ ನಮಗೆ ಹೌದು ಸ್ವತಂತ್ರ ಸಿಕ್ಕಿದೆ. ಬಟ್ ನಾಟ್ ಹೈದರಾಬಾದ್ ಕರ್ನಾಟಕ ಏನು ಡಿಸ್ಟಿಕ್ ಇರ್ತೈತಲ್ಲ ಅದಕ್ಕೆ ಸಿಕ್ಕಿರಲ್ಲ. ಅದಕ್ಕೆ ಯಾವಾಗ ಸಿಗುತ್ತೆ ಅಂದರೆ 1948 ಸೆಪ್ಟೆಂಬರ್ 17. ಸೊ ಅವಾಗ ನಮಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಪಪ್ಪ ಆ್ಯಸ್ ಅ ಟೀಚರ್ ಅಲ್ವಾ, ಸೊ ಅವರು ಏನು ಮಾಡಿದ್ದಾರೆ, ಇವತ್ತು ಜಲ್ದಿ ಎದ್ಬಿಟ್ಟು ಹೋಗೋಕ್ಕೆಲ್ಲ ರೆಡಿ ಆಗ್ತಿದ್ದಾರೆ. ಸಾರಿ, ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಗೊತ್ತಾಗ್ತಿಲ್ಲ, ನನಗೇನು ಮಾತಾಡ್ಬೇಕಂತೂ ಗೊತ್ತಾಗ್ತಿಲ್ಲ. ಬಟ್ ಐ ವಾಂಟೆಡ್ ಟು ಬಿ ಅ ಬ್ಲಾಗರ್, ಸೊ ಪ್ಲೀಸ್ ಸಪೋರ್ಟ್ ಮೀ. ಆ್ಯಂಡ್ ಏನೂ ಇಲ್ಲ, ಇವತ್ತಿನ ದಿನ ಅಂದರೆ ಸೆಪ್ಟೆಂಬರ್ 17 ನನ್ನ ಬರ್ಡೇ ದಿನ ಏನೇನೆಲ್ಲ ಆಯಿತು. ಸೊ ನಾ ಮಾರ್ನಿಂಗ್ ಎದ್ಬಿಟ್ಟು ಕೆಲಸ ಏನು ಮಾಡಿದೆ, ಆ್ಯಂಡ್ ಟಿಫಿನ್ ಮಾಡಿದ್ನೋ ಏನು ಮಾಡಿದೆ, ನಮ್ಮ ತಮ್ಮಗಳಿಗೆ ಏನೇನು ಅಡುಗೆ ಮಾಡಿಕೊಟ್ಟಿಲ್ಲ, ಆ್ಯಂಡ್ ಎವ್ರಿಥಿಂಗ್ ವಾಟ್ ಹ್ಯಾಪನ್ಡ್ ಇನ್ ಮೈ ಡೇ. ಸೊ ದ್ಯಾಟ್ಸ್ ಇನ್ ದ ಅಪ್ಕಮಿಂಗ್ ಸೀರೀಸಸ್. ಸೊ ನೀವು ಡೈಲಿ ನನ್ನ ಸೀರೀಸನ್ನು ನೋಡಿ, ಇನ್ ಕೇಸ್ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಸೊ ಇಷ್ಟ ಆಗಲಿಲ್ಲ ಅಂದರೂ ಓಕೆ, ನಡೆಯುತ್ತೆ. ಬಿಕಾಸ್ ಇಟ್ಸ್ ಸ್ಟಾರ್ಟಿಂಗ್ನಾ, ಸೊ ಐ ವಿಲ್ ಮ್ಯಾನೇಜ್ ಎವ್ರಿಥಿಂಗ್. ಜಸ್ಟ್ ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ ಸೆಪ್ಟೆಂಬರ್ 17. ಸೊ ನಾನು ಇವತ್ತಿನಿಂದ ಒಂದು ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಗುಡ್ ಮಾರ್ನಿಂಗ್. ಇವತ್ತಿಂದಾನೇ ಫಸ್ಟ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದನ್ನು. ಸೊ ಇದು ಸಿರೀಸ್ ಆಗಿರುತ್ತೆ. ನಂದು ಒಂದೇ ಬರ್ಡೇ, ಟೋಟಲಾಗಿ ನಿಮಗೇನಿಲ್ಲ ಅಂದರೂ 10 ವೀಡಿಯೋಸ್ ಆಗ್ಬೋದು. ಸೊ ಡೈಲಿ ಇರುತ್ತೆ. ಯಾರ್ಯಾರು ನೋಡ್ಬೇಕು ಅಂದ್ಕೊಂಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಆ್ಯಂಡ್ ಲೈಕ್ಸ್ ಮಾಡಿ. ಆ್ಯಂಡ್ ಇಫ್ ಯು ಲೈಕ್ ಇಟ್ ಮೋರ್ ದೆನ್ ಯು ಕ್ಯಾನ್ ಶೇರ್ ಇಟ್. ಸೊ ಇವಾಗ ನೋಡೋಣ ನೆಕ್ಸ್ಟ್ ಟೆರೆಸ್ ಮೇಲೆ ಒಂದಿಷ್ಟು ಟ್ರೀಸ್, ಪ್ಲ್ಯಾಂಟ್ಸ್ ಎಲ್ಲ ಅಂದರೆ ಇನ್ನೂ ಸಣ್ಣ ಸಣ್ಣ ಗಿಡಗಳನ್ನ ಹಾಕಿದ್ದೆ. ಸೊ ಅದನ್ನು ನೋಡೋಕ್ಕಂತೆ ಮೇಲೆ ಹೋದೆ. ಸೊ ವಾವ್, ನೇಚರ್ ನೋಡ್ಬೇಕು ನೀವು. ನಮ್ಮ ಮನೆ ಮೇಲಿದ್ದು ಸಖತ್ತಾಗಿರುತ್ತೆ. ಬಿಕಾಸ್ ಸುತ್ತ ಗ್ರೀನರಿ, ಮಳೆ ಬಂದವು, ಫುಲ್ ಎಲ್ಲ ಆಗಿರುತ್ತೆ. ಸೊ ನೋಡಿ, ಇವು ನಮ್ಮ ಗಿಡಗಳು, ಬೇಬೀಸ್, ಮೈ ಲಿಟಲ್ ಬೇಬೀಸ್. ಇದು ಆ್ಯಕ್ಚುಲಿ ಇದು ಬಂದುಬಿಟ್ಟು ಆಂಧ್ರಲಿಂದ ತರಿಸಿದ್ದು ಅವು ಬೀಜನ. ಬಟ್ ಅದು ಹಾಕಿದರೆ ಸ್ವಲ್ಪ ಆಗಿದ್ದಾವೆ, ಸ್ವಲ್ಪ ಆಗಿಲ್ಲ. ನೋ ಪ್ರಾಬ್ಲಮ್, ಎಷ್ಟಾಗಿದ್ದಾವೆ ಅಷ್ಟಾಗಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಸೊ ನೋಡಿ, ಇದು ನೇಚರ್. ನಮ್ಮ ಮನೆ ಸುತ್ತಮುತ್ತ ಇದೇ ಥರ ಇದೆಯಲ್ಲ. ಸೊ ನಂಗೆ ನೇಚರ್ ಅಂದರೆ ಭಾಳ ಇಷ್ಟ. ಸೊ ನಡೀರಿ ಇವಾಗ ಕೆಳಗೆ ಹೋಗೋಣ. ಇನ್ನೂ ಕೆಳಗಡೆ ಕೆಲಸ ಇದೆ. ಸೊ ಬರ್ಡೇ ದಿನ ನಮ್ಮ ಮಮ್ಮಿ ಇಲ್ಲ. ಸೊ ನಮ್ಮ ಮಮ್ಮಿ ಇಲ್ಲ ಮನೆಯಲ್ಲಿ ಅನ್ನೋದೊಂದು ಬೇಜಾರು. ಅವರು ತಮ್ಮ ತವ್ರ ಮನೆಗೆ ಹೋಗಿದ್ದಾರೆ ಗೋವಾಕ್ಕೆ. ಸೊ ಇದು ನಿನ್ನೆ ರಾತ್ರಿ ಮಾಡಿದ್ದು, ಕೆಡಿಸ್ಬಿಟ್ಟು ಬಂದ ವಾಪಸ್. ನೋಡ್ರಿ, ಇನ್ನೂ ಕೆಲಸ ಮಾಡಬೇಕು. ಹಾಸಿಗೆ ಕೂಡ ತೆಗೆದಿಲ್ಲ, ಅಂಗಡಿ ಸಾಮಾನು ಇಡಬೇಕು, ಭಾಳ ಕೆಲಸ ಇದ್ದಾವೆ. ಸೊ ನಮ್ಮ ಬೆಕ್ಕಣ್ಣ ಇಲ್ಲಿ ಕೂತಿದೆ ನೋಡಿ. ಇಟ್ಸ್ ಮೈ ಪ್ಯಾರ ಬಚ್ಚ. ನೆಕ್ಸ್ಟ್ ಅಂಗಡಿ ಕಸ್ಟಮರ್ಸ್ ಕೂಡ ಹಂಗೆ ಬರ್ತಿರ್ತಾರೆ. ಸೊ ಕಸ್ಟಮರ್ಸ್ ಹ್ಯಾಂಡಲ್ ಮಾಡೋದೊಂದಿರುತ್ತೆ. ಎಸ್, ಈ ಥರ ಇದೆ. ಸೊ ನೋಡೋಣ, ನಾನು ಕ್ಲೀನ್ ಮಾಡ್ತೀನಿ ಇವಾಗ.
ಕಸ ಎಲ್ಲ ಹುಡುಗ್ತೀನಿ. ಸೊ ಹುಡುಗಿದ್ಮೇಲೆ ನಿಮ್ಗೊಂದು ವೀಡಿಯೋ ಹಾಕ್ತೀನಿ ಈ ಥರ ಕಸ ಹುಡುಗ್ತೀನಿ ಅಂತ. ಓಕೆನಾ? ನೋಡಿ ಸ್ವಚ್ಛ ಮಾಡಿದೆ. ಸೊ ಸ್ವಚ್ಛ ಮಾಡಿ ನೆಕ್ಸ್ಟ್ ಈಗ ಚಾಯ್ ಮಾಡಬೇಕಲ್ವ. ಸೊ ಮೊದಲು ಎಲ್ಲ ಅಲ್ಲಿ ಪಾತ್ರೆಗಳನ್ನು ವಾಶ್ ಮಾಡೋಕ್ಕೆ ತೆಗೆದಿಟ್ಟು ನೆಕ್ಸ್ಟ್ ನೀರು ಕಾಸಾಕಿಟ್ಟು ದೆನ್ ಚಾಯ್ ಮಾಡೋಕ್ಕೆ ಇಟ್ಬೇಕಂತ. ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಮೊದಲು ಕ್ಲೀನ್ ಮಾಡ್ಕೊಂಡಾದಮೇಲೆ ಸೊ ನೆಕ್ಸ್ಟ್ ಚಾಯ್ ಮಾಡಬೇಕಲ್ವ. ಸೊ ಈಗ ಚಾಯ್ ಮಾಡಬೇಕು. ಚಾಯ್ ಕಿಟ್ಟಿಲ್ಲ, ಇನ್ನೂ ಇಡಬೇಕು. ಮೊದಲೆಲ್ಲ ಅದನ್ನು ಕ್ಲೀನ್ ಮಾಡಲಿಲ್ಲ ಅಂದರೆ ನಮ್ಮ ಮಮ್ಮಿ ಬೈತಿರ್ತಾಳೆ. ಸೊ ಅದಕ್ಕೋಸ್ಕರ ನಮ್ಮ ಮಮ್ಮಿ ಇಲ್ಲ ಈ ಮನೇಲಿ, ಬೇರೆ ಕಡೆ ಇದ್ದಾರೆ. ಬಟ್ ಆದರೂ ಅವರಿಲ್ಲ ಅನ್ನೋ ಕಾರಣಕ್ಕೆ ನಾನು ತಪ್ಸೋಕ್ಕಾಗಲ್ಲಲ್ವ. ಸೊ ಅವರಿದ್ದರೆ ಸ್ವಲ್ಪ ಕಮ್ಮಿ ಜಾಸ್ತಿ ನನಗೆ ಮಾಡಲ್ಲ. ಅವ್ರು ಹೇಳಿದರು ಎಷ್ಟೋ ಸಲ ಹೋಗಮ್ಮ ಹೋಗಮ್ಮ ಅಂತೀನಿ. ಬಟ್ ಈಗ ಮಾಡಲೇಬೇಕು. ಸೊ ಮಾಡ್ತಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಚಾಯ್ ಮಾಡಬೇಕು. ಸೊ ನೋಡಿ, ಓಕೆನಾ? ಸೊ ನಮ್ಮ ಮನೇಲಿ ನಾವೆಲ್ಲರೂ ಬ್ಲ್ಯಾಕ್ ಟೀನೇ ಕುಡಿಯೋದು, ಇಲ್ಲಾಂದರೆ ಬ್ಲ್ಯಾಕ್ ಕಾಫಿ. ಬಿಕಾಸ್ ಆ್ಯಕ್ಚುಲಿ ನಿಮ್ಗೆ ಗೊತ್ತಿರಬೇಕು, ಹೆಲ್ದಿ ಪರ್ಪೋಸ್ ಅಂತ ನೋಡಿದರೆ ಹಾಲಿನಲ್ಲಿ ಇದು ಹಾಕಿ ಎಲ್ಲ ಮಾಡ್ತಾರಲ್ಲ, ಆ ಚಹಾ ಏನಿರುತ್ತೆ ಅಂದರೆ ಕಫ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಆಲ್ಮೋಸ್ಟ್ ನಾವೆಲ್ಲರೂ ಬ್ಲ್ಯಾಕ್ ಕಾಫಿನೇ ಜಾಸ್ತಿ ಕುಡಿಯೋದು. ಸೊ ಅದಕ್ಕೋಸ್ಕರ ಇನ್ನೊಂದು ಬ್ಲ್ಯಾಕ್ ಟೀ ಅಥವಾ ಬ್ಲ್ಯಾಕ್ ಕಾಫಿ ಮಾಡೋ ಏನಂದರೆ ಸಿಂಪಲ್ ಇರುತ್ತೆ. ಜಸ್ಟ್ ನೀರು ಹಾಕಬೇಕು, ಸಕ್ಕರೆ ಹಾಕಬೇಕು, ಚಹಾ ಪುಡಿ ಹಾಕಬೇಕು, ನೆಕ್ಸ್ಟ್ ಒಂದು ಸ್ವಲ್ಪ ಅದ್ರಕ್ ಇದ್ದರೆ ಅದ್ರಕ್ ಕುಟ್ಟಿ ಹಾಕಿ, ಭಾಳ ಮಸ್ತ್ ಇರುತ್ತೆ. ದೆನ್ ಒಂದು ಏಲಕ್ಕಿ ಇದ್ದರೆ ಒಂದು ಏಲಕ್ಕಿ ಹಾಕಿ, ಡನ್. ನಿಮ್ಮದು ಒಂದು ಮಸ್ತ್ ರಗಡ್ ಚಾಯ್ ಅಂತಲೇ ಅನ್ಬೋದು. ರಗಡ್ ಬ್ಲ್ಯಾಕ್ ಟೀ, ರಗಡ್ ಬ್ಲ್ಯಾಕ್ ಚಾಯ್, ಖರೀ ಚಾ ಫೇಮಸ್. ಸೊ ಅದನ್ನು ಕುಡೀರಿ ದಿನಾಲೂ. ಯಾಕಂದರೆ ನಿಮಗೆ ಕಫ್ ಆಗೋದು, ಏನಾದರೂ ಈ ಥರ ಅಸ್ತಮಾ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗುತ್ತೆ. ಸೊ ಚಾಯ್ ಅಂತೂ ರೆಡಿ ಆಯಿತು. ಇವಾಗ ಏನಪ್ಪ ಅಂದರೆ ನೀರು ಕಾಸಿದ ನೀರು ಕುಡಿಬೇಕು. ಮಾರ್ನಿಂಗ್ ಎದ್ಮೇಲೆ 1 ಲೋಟ ಕಾಸಿದ ನೀರು ಕುಡಿದ್ರೆ ನಿಮ್ಮದು ಡೇ ಫುಲ್ ಒಂಥರ ಚಲೋ ಇರುತ್ತೆ. ಸೊ ಅದಕ್ಕೋಸ್ಕರ ನೀರು ಕಾಸಿದ್ದೆ ಆಲ್ರೆಡಿ. ಸೊ ಅದನ್ನು ಸೋಸಿ ಒಂದು ಜಗ್ಗಲ್ಲಿ ಹಾಕಿಡ್ತೀನಿ. ಬಿಕಾಸ್ ನಮ್ಮ ಮನೇಲಿ ಎಲ್ಲರೂ ಫಸ್ಟ್ 1 ಲೋಟ ಬಿಸಿನೀರು ಕುಡಿತಾರೆ. ನಮ್ಮ ತಮ್ಮ ಆಗಿರ್ಬೋದು, ನಮ್ಮ ಮಮ್ಮಿ, ನಮ್ಮ ಪಪ್ಪ ಎಲ್ಲರೂ. ಸೊ ಅದಕ್ಕೋಸ್ಕರ ನಾನು ಇವಾಗ ನೀರು ಸೋಸಿಬಿಟ್ಟು ಒಂದು ಕಡೆ ಇಡ್ತೀನಿ. ಬಿಕಾಸ್ ಅದು ಕುಡಲಿಕ್ಕೆ ಯೂಸ್ ಆಗುತ್ತೆ. ಆ್ಯಕ್ಚುಲಿ ಅಡುಗೆ ಮಾಡ್ಬೇಕು ಅಂದ್ಕೊಂಡೆ, ನಾಷ್ಟ ಏನಾದರೂ. ನಮ್ಮ ತಮ್ಮ ನಮ್ಮ ಪಪ್ಪನ ಬಿಡಕ್ಕೆ ಹೋಗಿದ್ದೆ. ಇವತ್ತು ಹೈದ್ರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಲ್ವಾ. ಸೊ ಹಂಗಾಗಿ ನಮ್ಮ ಪಪ್ಪನ ಬಿಟ್ಟು ಅವ ಜಲ್ದಿ ತನಗೋಸ್ಕರ ಅಂತ ಇಡ್ಲಿ ಶಿರಾ ತಂದಿದ್ದ. ಸೊ ತಾನು ಉಂಡ ಆವಾಗಲೇ. ಬಟ್ ನಾನಿನ್ನೂ ಚಾಯ್ನೇ ಕುಡಿತಿದ್ದೀನಿ. ಬಿಕಾಸ್ ನಂಗೆ ಇಷ್ಟು ಮಾರ್ನಿಂಗ್ ಹೋಗಲ್ಲ. ಏನಿದ್ರು 9:30 ಆರ್ 10 o'clock. ಸೊ ಹೊರ್ಗಡೆ ಕುಂತು ಇವತ್ತು ಚಾಯ್ ಕುಡಿಬೇಕಂತ ಬಂದೆ. ಬಟ್ ಕ್ಲೈಮೇಟ್ ನೋಡಿ ಅದನ್ನು ವೀಡಿಯೋ ಮಾಡಿದೆ. ನೋಡಿ ನಮ್ಮ ಮನೆ ಮುಂದೆ ಎಲ್ಲ ಗ್ರೀನರಿ. ದುಡ್ಡು ಕೊಟ್ಟು ಎಲ್ಲೆಲ್ಲೋ ಹೋಗ್ತಾರೆ. ಬಟ್ ನಮ್ಮ ಮನೆ ಮುಂದೆ ಇಷ್ಟು ಗ್ರೀನ್ ಇದೆ ಅಂದರೆ ನಾವು ಹೋಗೋದೇ ಬೇಡ ಎಲ್ಲಿ. ಬನ್ನಿ ಚಾಯ್ ಕುಡಿಯೋಣ. ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಸಿರೀಸ್ ಇರುತ್ತೆ ಇದೇ ಥರ. ನನ್ನ ಬರ್ಡೇ ದಿನ ಏನೇನೆಲ್ಲ ಆಯಿತು ಮಾರ್ನಿಂಗಿಂದ ಹಿಡಿದು ರಾತ್ರಿವರೆಗೂ ಅಂತ ಅದನ್ನೆಲ್ಲ ವೀಡಿಯೋ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋನ ತಪ್ಪದೆ ಮಿಸ್ ಮಾಡಿದೆ ನೋಡಿ. ಸೊ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ರಲ್ಲ. ಸೊ ಹೇಗೆ ಅನ್ನಿಸ್ತು? ಸೊ ಇದಿಷ್ಟು ಆಫ್ ಅಲ್ಲ, ಅದಕ್ಕಿಂತ ಆಫ್. ಸೊ ಇದ್ರ ಮುಂದಿಲ್ದು ಇನ್ನೂ ಇದೆ. ಸೊ ನಿಮ್ಗೆ ಯಾರ್ಯಾರಿಗೆಲ್ಲ ನೋಡ್ಬೇಕನ್ನೋದಿದೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಆ್ಯಂಡ್ ನೋಟಿಫಿಕೇಷನ್ನ
ಕ್ಲಿಕ್ ಮಾಡಿ. ಸೊ ನಿಮಗೆ ನಾ ಅಪ್ಲೋಡ್ ಮಾಡಿದಾಗ ಒಂದು ವಿಡಿಯೋ ನೆಕ್ಸ್ಟ್ ವಿಡಿಯೋನ ಅದು ನಿಮ್ಗೆ ಡೈರೆಕ್ಟ್ಲಿ ಬರುತ್ತೆ. ಸೊ ಥ್ಯಾಂಕ್ ಯು.